ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಎಂಬ ಧ್ಯೇಯ ವಾಕ್ಯದೊಂದಿಗೆ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಶಿರಸಿ ತಾಲೂಕಿನ ಜಾನ್ಮನೆ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಂಡಲಗಿಯಲ್ಲಿ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳುಹಿಸಿ ನಾವು ಉತ್ತಮ ಶಿಕ್ಷಣ ನೀಡುತ್ತೇವೆ ಎಂದು ಶಾಲಾ ಶಿಕ್ಷಕ NS ಭಟ್ ಅವರು ಪಾಲಕರಲ್ಲಿ ಕೋರಿಕೊಂಡು ವಿದ್ಯಾರ್ಥಿಗಳಿಗೆ ಹೂ ಕೊಟ್ಟು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು. 6ರಿಂದ 14 ವರ್ಷದ ಒಳಗಿನ ಯಾವುದೇ ಮಕ್ಕಳು ಇದ್ದರೂ ಕಡ್ಡಾಯ ಶಿಕ್ಷಣ ಕೊಡಿಸುವಂತೆ ಊರಿನ ಮನೆಗಳಿಗೆ ತೆರಳಿ ದಾಖಲಾತಿ ಆಂದೋಲನ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಈ ವೇಳೆ ಪಾಲಕರ ಸಭೆ ನಡೆಸಿ ಪಠ್ಯಪುಸ್ತಕ ವಿತರಣೆ ಮಾಡಲಾಯಿತು. ಶಿಕ್ಷಕರು ಇಲಾಖೆಯ ಕುರಿತಾಗಿ ಮಾಹಿತಿ ನೀಡಿದರು. ಪ್ರಾರಂಭೋತ್ಸವಕ್ಕೆ ಶಾಲೆಯನ್ನು ತಳಿರು ತೋರಣ, ಇಂಗ್ಲಿಷ್ ವ್ಯಾಮೋಹಕ್ಕೆ ಒಳಗಾಗಿ ಪಟ್ಟಣದತ್ತ ಮಕ್ಕಳನ್ನು ಕಳುಹಿಸುವ ಪಾಲಕರೇ ಹೆಚ್ಚಿರುವ ಇಂದಿನ ದಿನದಲ್ಲಿ ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಿ ಶಾಲೆಗಳನ್ನು ಉಳಿಸುವ ಶಿರಸಿ ಸಿದ್ದಾಪುರ ಗಡಿಯಾದ ಕುಗ್ರಾಮವಾದ ಇಲ್ಲಿನ ಪಾಲಕರ ಕಾಳಜಿಗೆ ಮೆಚ್ಚುಗೆ ವ್ಯಕ್ತವಾಯಿತು. ಕಾರ್ಯಕ್ರಮದಲ್ಲಿ SDMC ಉಪಾಧ್ಯಕ್ಷ ವಿಘ್ನೇಶ್ವರ್ ಹೆಗಡೆ, ಸದಸ್ಯೆ ಗಾಯತ್ರಿ ನಾಯ್ಕ್, ದಿವಾಕರ್ ನಾಯ್ಕ್ ಸಂಪಕಂಡ, ಪಾಲಕರಾದ ಜಯಶ್ರೀ ನಾಯ್ಕ್, ಮಧುರಾ ನಾಯ್ಕ್, ನಯನ ಉಪಸ್ಥಿತರಿದ್ದರು. 26-27ನೇ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವ ನಾವು ದಾಖಲಾತಿ ಆಂದೋಲನ ಜಾಥಾವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಮನೆಯಲ್ಲಿ ಅಥವಾ ಊರಿನಲ್ಲಿ 6ರಿಂದ 14 ವರ್ಷದ ಯಾವುದೇ ಮಗು ಇದ್ದರೂ ಸಹಿತ ಕಡ್ಡಾಯವಾಗಿ ಶಾಲೆಗೆ ದಾಖಲಿಸಬೇಕು. ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಒಂದು ಉತ್ತಮವಾದಂತಹ ಶಿಕ್ಷಣಕ್ಕಾಗಿ ನಮ್ಮ ಈ ವರ್ಷದ ಶೈಕ್ಷಣಿಕ ಘೋಷಣೆಯೇ ಉತ್ತಮ ಕಲಿಕೆ ಉಜ್ವಲವಾದ ಭವಿಷ್ಯ ಅಂತ. ಹಾಗಾಗಿ ತಮ್ಮ ಮಕ್ಕಳನ್ನು ಕಳಿಸಬೇಕು ಅಂತ ಹೇಳಿ ನಮ್ಮ ಇಲಾಖೆ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.